ನಮಸ್ಕಾರ ವಿಶ್ವಬಂಧುಗಳೇ. ವಿಶ್ವಬಂಧು ಜಯಶ್ರೀ ಯೂಟ್ಯೂಬ್ ಚಾನಲ್ಗೆ ಎಂದಿನಂತೆ ತಮಗೆ ಆದರದ ಸ್ವಾಗತ. ಏನಿದು ಹಳೆ ವಾಚ್ ತೋರಿಸ್ತಾ ಇದ್ದಾರೆ ಇವತ್ತು ಅಂದ್ಕೊಂಡಿರಾ? ಎಷ್ಟು ವರ್ಷದ ವಾಚ್ ಇರಬಹುದು ಇದು? ನೀವೇ ಗೆಸ್ ಮಾಡಿ. ಚೆನ್ನಾಗಿದೆಯಲ್ಲವ? 1993ನೇ ಇಸ್ವಿ ವಾಚ್ ಇದು. 1993ನೇ ಇಸ್ವಿಯಲ್ಲಿ ನಾನು ಕೆಲಸಕ್ಕೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ತೆಗೆದುಕೊಂಡಿರುವಂಥ ವಾಚು. ಅದು ಫಸ್ಟ್ ಪೇಮೆಂಟ್ನಲ್ಲಿ ಇದು ಗುರ್ತು. ಇದು ಫಸ್ಟ್ ಪೇಮೆಂಟ್ ಎಷ್ಟು ಗೊತ್ತಾ ನನಗೆ? ಕೇವಲ 600 ರೂಪಾಯಿ ಟ್ರೈನಿಂಗ್ ಪೀರಿಯಡ್. ಆಮೇಲೆ 3 ತಿಂಗಳಾದಮೇಲೆ ಜಾಸ್ತಿ ಆಯಿತು, ಅದು ಬೇರೆ ಮಾತು. ಆದರೆ ಅದು ನೆನೆಸ್ಕೊಂಡಾಗ ನಿಜವಲ್ಲಿ ತುಂಬ ಖುಷಿ ಆಗುತ್ತೆ. 600 ರೂಪಾಯಿ ಪೇಮೆಂಟ್ನಲ್ಲಿ ಎಷ್ಟು ಒಂದು ಖುಷಿಯಿಂದ ಇರ್ತಿದ್ವಿ ನಾವು ಅಂದರೆ. 150 ರೂಪಾಯಿ ಮನೆ ಬಾಡಿಗೆ, ಕೆಲವೊಂದು ಮನೆಗಳಿಗೆ ಕರೆಂಟ್ ಇರ್ತಿರಲಿಲ್ಲ, ಆದರೂ ಕಂದೀಲ್ ಹಚ್ಕೊಂಡು ಸಾಯಂಕಾಲ ಕಂದೀಲ್ ಹಚ್ಕೊಂಡು ಒಂದು ರೇಡಿಯೋ 2 ಸೆಲ್ ಹಾಕ್ಕೊಂಡು ರೇಡಿಯೋ ಹಚ್ಕೊಂಡು ನಮ್ಮಮ್ಮ ನಾವು ಕುಂತ್ರೆ ಎಷ್ಟು ಒಂದು ಒಳ್ಳೆ ಹಳೆ ರಾಜ್ಕುಮಾರ್ನ ಹಾಡುಗಳನ್ನು ಕೇಳಬೇಕಂದ್ರೆ ಆ ಖುಷಿನೇ ಬೇರೆ. ಈ ಟಿ ವಿ ನೋಡೋಕೆ ಬೇಜಾರಾಗಿದೆ. ಯಾಕಂದರೆ ಯಾವುದು ನಮಗೆ ಜಾಸ್ತಿ ನೋಡಿ ನೋಡಿ ಅದು ಅಪೇಕ್ಷೆ ಇಲ್ದಂಗೆ ಆಗುತ್ತೆ, ಕಾಮನ್ ಆಗಿಬಿಡುತ್ತೆ, ಬೇಜಾರಾಗುತ್ತೆ. ಆದರೆ ಓಕೆ, ವಿಷಯಾಂತರ ಆಯಿತು, ಇದು ನಾನು ಮುಗಿಸ್ಬಿಡ್ತೀನಿ. ಆವಾಗ ತೆಗೆದುಕೊಂಡಿರುವಂಥ ವಾಚ್ ಇದು. ಇದು ಒಂದು ಬಹುಶಃ 200-250 ಇರ್ಬೋದು ಅನಿಸುತ್ತೆ. ಇದು ಕೈ ಕಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಎಲ್ಲರೂ ಇಷ್ಟಪಡ್ತಿದ್ರು, ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಸ್ಟಾಫು. ಚೆನ್ನಾಗಿದೆ ವಾಚ್ ಅಂತ ಹೇಳ್ತಿದ್ರು. ಈಗಲೂ ಕೂಡ ಇದು ಸೆಲ್ ಹಾಕಿದ್ರೆ ಟೈಮ್ ನೋಡ್ಬೋದು ಅಂತ ನಮ್ಮ ಮನೆಯವ್ರು ಹೇಳಿದರು. ಆದರೆ ಅದು ಅಷ್ಟು ಯಾವಾಗ ಮೊಬೈಲ್ಗಳ ಬಳಕೆ ಜಾಸ್ತಿ ಆಯಿತು ಆವಾಗ ಇದು ನಾವು ಒಂದು ಕಡೆ ಮೂಲೆಗೆ ಇಡಬೇಕಾಯಿತು. ಅಚಾನಕ್ಕಾಗಿ ಇದು ನೋಡಿದೆ ಇವತ್ತು, ಅದಕ್ಕಾಗಿ ಈಗಲೂ ಕೂಡ ಇಷ್ಟ ಈ ವಾಚ್ ಅಂದರೆ. ಓಕೆ, ನಾನು ಹೇಳಿದ್ನೆಲ್ಲ, ಆಗಿನ ಕಾಲದಲ್ಲಿ 600 ರೂಪಾಯಿ ಪೇಮೆಂಟ್ ಇದ್ದರೂ ಕೂಡ ಎಷ್ಟು ಖುಷಿಯಿಂದ ಜೀವನ ಮಾಡ್ತಿದ್ದೀವಿ ಅಂಥೇಳಿ. 150 ರೂಪಾಯಿದಲ್ಲಿ ಒಂದು ಮನೆ ಬಾಡಿಗೆ, ಕರೆಂಟ್ ಇಲ್ಲ ಅಂದರೂ ಕೂಡ ಒಂದು ಒಳ್ಳೆ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಫ್ರಿಜ್ ಬೇಕಾಗಿಲ್ಲ, ಫ್ರಿಜ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಎಲ್ಲದೂ ಖರ್ಚು. ಈಗ ಎಕ್ಸ್ಪೆಂಡಿಚರ್ ಜಾಸ್ತಿ. ಇವಾಗ ಕರೆಂಟಿಗೆ ಬಿಲ್ ಕಟ್ಟಬೇಕು, ಫ್ರಿಜ್ಜು ಅವಶ್ಯಕತೆ ಐತಂತ ಅದು ಬೇಕು. ಮನುಷ್ಯನಿಗೆ ಯಾವಾಗ ನಾವು ಬೇಡಿಕೆಗಳು ಜಾಸ್ತಿ ಆಯ್ತೋ ಆವಾಗ ಹಣದ ಒಂದು ಹೊಳೆ